ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಇಲ್ಲಿ ನಾವು ಫ್ರೀ ಅನಾಲಿಸಿಸ್ ಮಾರ್ಕೆಟಲ್ಲೇ ಇಲ್ಲೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದನ್ನು ಇಲ್ಲಿ ಮಾರ್ಕ್ ಮಾಡಿಟ್ಟಿದ್ದೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಮ ಸ್ಟ್ರಾಟಜಿ ಪ್ರಕಾರ ಓಕೆ, ನಮಗೆ ಪುಟ್ ಸೈಡ್ ಒಂದು ಟ್ರೇಡ್ ಸೆಟಪ್ ಆ್ಯಕ್ಟಿವೇಟ್ ಆಗ್ತಾಯಿದೆ. ಸೊ ಇಲ್ಲಿ ನಾವು ಯಲ್ಲಿ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಣ. ಯಲ್ಲಿ ಬಂದುಬಿಟ್ಟು 23,800ನ ಓಕೆ, ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ 179ಗೆ ಆರ್ಡರ್ ಫಿಲ್ ಆಗಿದೆ. ಸೊ 20 ಪಾಯಿಂಟ್ ಟಾರ್ಗೆಟ್ ಇದೆ. ಸೊ ಸ್ಟಾಪ್ ಲಾಸ್ ನಾವು ಆ್ಯಕ್ಚುಲಿ ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸ್ ಹಾಕ್ಬಾರ್ದು. ಸೊ ನಾವಿಲ್ಲಿ ಏನು ಮಾಡೋದು, 50% ಲೆವೆಲಲ್ಲಿ ಏನಿದೆಯಲ್ಲ, ಸೊ ನಾವಿಲ್ಲಿ ಸ್ಟಾಪ್ ಲಾಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಓವರಾಲ್ ನಮ್ಮದು ಮಾರ್ಕೆಟ್ ಇವಾಗ ಮೂವ್ ಆಗಿರೋದು ಬಂದ್ಬಿಟ್ಟು ಸೊ ಇಲ್ಲಿ ಬರ್ತಾ ಇದೆಯಲ್ಲ, ಸೊ ನಾವು ಸ್ಟಾಪ್ ಲಾಸ್ನ ಈ ಒಂದು ಪಾಯಿಂಟಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ಇವತ್ತು ಸುಮಾರು ದುಡ್ಡು ಬರ್ತಾ ಇದೆ, ಯಾಕಂದರೆ ಸ್ವಲ್ಪ ಲೇಟಾಗಿ ಎಂಟ್ರಿ ಮಾಡಿದ್ವಿ. ಇಲ್ಲಿ ನೋಡುವ ಆಲ್ಮೋಸ್ಟ್ ನಮ್ಮದು ಟಾರ್ಗೆಟ್ ಹತ್ರ ಬರ್ತಾ ಇದೆ. ಓಕೆ, ವೆಯ್ಟ್ ಮಾಡೋಣ. ಓಕೆ, ನಮ್ಮ ಟಾರ್ಗೆಟ್ಗೆ ಏನು ಬಹಳ ದೂರ ಇಲ್ಲ, ಇಲ್ಲಿ ಆಲ್ಮೋಸ್ಟ್ 17 ಪಾಯಿಂಟ್ ಬಂದಿದೆ. ಸೊ ನಮ್ಮ ಟಾರ್ಗೆಟ್ ಇರೋದು 20 ಪಾಯಿಂಟ್ಸು. ಓಕೆ, ಜಸ್ಟ್ ನಿಯರ್ ಟಾರ್ಗೆಟ್ ಹತ್ರನೇ ಇದ್ದೀವಿ. ಓಕೆ, ಓಕೆ, ಟಾರ್ಗೆಟ್ ಹಿಟ್ ಆಗ್ತಾ ಇದೆ. ಓಕೆ, ಡನ್ ಫಾರ್ ದ ಡೇ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಸೆಟಪಲ್ಲಿ ಯಾವ ರೀತಿ ಟ್ರೇಡ್ ಆ್ಯಕ್ಟಿವೇಟ್ ಆಗುತ್ತೆ, ಯಾವ ರೀತಿ ಒಂದು ಟಾರ್ಗೆಟ್ ಹಿಟ್ ಆಗ್ತಾಯಿದೆ ಅಂತೇಳಿ. ಓಕೆ, ಸೊ ಇಲ್ಲಿ ಇವಾಗ ನಮ್ಮದು ಟಾರ್ಗೆಟ್ ಅಂದರೆ ಕಂಪ್ಲೀಟ್ಲಿ ನಮ್ಮದು 20 ಪಾಯಿಂಟ್ಸ್ ಇತ್ತಲ್ಲ, 20 ಪಾಯಿಂಟ್ಸ್ ಇಲ್ಲಿ ನಮ್ಮದು ಡನ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ 20 ಪಾಯಿಂಟ್ಸ್ ಇದೆ. ಸೊ 20 ಪಾಯಿಂಟ್ಸ್ ಡನ್ ಆಗಿದೆ. ಸೊ ಸ್ಟಾಪ್ ಲಾಸ್ ಇವಾಗ ನಾವು ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸ್ನ ಆಗಬಾರ್ದಾಗುತ್ತೆ, ಯಾಕಂದರೆ ಪ್ರೀಮಿಯಮಲ್ಲಿ ಇದು ಪ್ರೀಮಿಯಮ್ ಸ್ಟಾಪ್ ಲಾಸ್ ಆಗಿದ್ರೆ ನಮ್ಗೆ ಇದಾಗಲ್ಲ, ಅಂದರೆ ಟ್ರೇಡ್ ಎಕ್ಸಿಟ್ ಮಾಡಲಿಕ್ಕೆ ಸರಿಯಾಗಲ್ಲ, ಯಾಕಂದರೆ ಆಲ್ಮೋಸ್ಟ್ ನಮ್ಮದು ಸ್ಟಾಪ್ ಲಾಸ್ ಹತ್ರ ಬಂದುಬಿಡುತ್ತೆ. ಸೊ ಇಲ್ಲಿ ನಾವು ಏನು ಮಾಡಿದ್ರು, ಮೇನ್ ಚಾರ್ಟಲ್ಲಿ ನಾವು ಸ್ಟಾಪ್ ಲಾಸ್ನ ಮಾರ್ಕೆಟಲ್ಲಿ ಎಕ್ಸಿಟ್ ಮಾಡಬೇಕು. ಓಕೆ, ಇವತ್ತಿನ ಟ್ರೇಡ್ ಕ್ಲೋಸ್ ಆಯಿತು. ಓಕೆ, ಡನ್ ಫಾರ್ ದ ಡೇ. ನೋಡಿ ಇಲ್ಲಿ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಕ್ರಾಸ್ ಆಯಿತು ಇವಾಗ.